ನಮಸ್ಕಾರ. ನಾನು ಡಾಕ್ಟರ್ ಉಷಾ ಹರೀಶ್. ಮಹಿಳೆಯರು ಸಾಮಾನ್ಯವಾಗಿ 45ರಿಂದ 50 ವರ್ಷ ಬರ್ತಿರುವಾಗ ಆಗುವಂತಹ ಒಂದು ಮುಖ್ಯವಾದ ಬದಲಾವಣೆ ಈ ಋತುಬಂಧ ಅಥವಾ ಮೆನೋಪಾಸ್ ಟೈಮ್ ಅಂತ. ಸೊ ಈ ಮೆನೋಪಾಸ್ ಟೈಮ್ ಅಂತಂದರೆ ಏನು ಅಂತಂದರೆ ನಿಯಮಿತವಾಗಿ ಆಗ್ತಾ ಇರುವಂತಹ ಋತುಚಕ್ರ ನಿಲ್ಲುವಂತಹ ಒಂದು ಹಂತ ಅಂತ ಹೇಳ್ಬೋದು. ಸೊ ಈ ಹಂತ ಯಾವಾಗಿಂದ ಶುರುವಾಗುತ್ತೆ, ಇದು ಕೂಡ ಅವರ ಹೆರಿಡಿಟರಿನಲ್ಲಿ ಇರುತ್ತೆ. ಕೆಲವರಿಗೆ ಬೇಗ ಆಗುವ ಸಾಧ್ಯತೆಗಳಿರುತ್ತೆ, ಕೆಲವರಿಗೆ 50 ವರ್ಷದ ಮೇಲ್ಪಟ್ಟವರಲ್ಲಿ ಈ ಋತುಬಂಧದ ಕಾರ್ಯ ಆಗುತ್ತೆ. ಹಾಗೆ 45 ವರ್ಷ ಆಗ್ತಿರುವಂಗೆ ಈ ಪೆರಿಮೆನೋಪಾಸಲ್ ಅಂತ ಕರಿತೀವಿ. ಸೊ ಮುಟ್ಟು ನಿಲ್ಲುವ ಮುಂಚೆನೇ ಹಲವಾರು ಸಮಸ್ಯೆಗಳನ್ನು ಈ ಮಹಿಳೆಯರಲ್ಲಿ ಇದು ಕಾಣಿಸ್ಕೊಳ್ತಾ ಹೋಗುತ್ತೆ. ಇದು ಒಂದು ಅನಾರೋಗ್ಯ ಅಲ್ಲ, ಇದೊಂದು ನೈಸರ್ಗಿಕವಾಗಿ ಎಲ್ಲ ಮಹಿಳೆಯರಿಗೂ ಆಗುವಂತಹ ಒಂದು ಪ್ರವೃತ್ತಿ. ಸೊ ಅದನ್ನು ಹೇಗೆ ನಿಭಾಯಿಸಬೇಕು ಅನ್ನೋದನ್ನು ನಾವು ಆಹಾರದ ಮುಖಾಂತರ ಆಗಲಿ, ಕೆಲವೊಂದು ಜೀವನ ಶೈಲಿಯಲ್ಲಿ ಬದಲಾವಣೆಗಳನ್ನು ಮಾಡಿಕೊಂಡಾಗ ಆ ಸ್ಟೇಜಲ್ಲೂ ಕೂಡ ಆರಾಮಾಗಿ ಜೀವನವನ್ನು ನಡೆಸ್ಬೋದು. ಆ ಸಮಯದಲ್ಲಿ ಯಾವುದೇ ರೀತಿಯಾದ ನಾವು ಒಂದು ಇದನ್ನು ತಗೊಳ್ಳಿಲ್ಲ, ಆ ಕ್ರಮಗಳನ್ನು ತಗೊಳ್ಳಿಲ್ಲ ಅಂದಾಗ ಕೆಲವೊಂದು ತೊಂದರೆಗಳನ್ನು ಅನುಭವಿಸ್ಬೇಕಾಗತ್ತೆ. ಮೆನೋಪಾಸ್ ಅಂದರೆ ಏನು? ಮೆನೋಪಾಸ್ ಅಂತ ಋತುಬಂಧ. ಆ ಸಮಯದಲ್ಲಿ ಏನಾಗುತ್ತೆ, ಈ ಕೆಲವೊಂದು ಹಾರ್ಮೋನ್ಗಳು ಅಲ್ಲಿ ಉತ್ಪತ್ತಿಯನ್ನು ನಿಲ್ಲಿಸ್ಬಿಡುತ್ತೆ. ಸೊ ಮಹಿಳೆಯರಲ್ಲಿ ಉತ್ಪತ್ತಿಯಾಗುವಂತಹ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಎಂಬ ಹಾರ್ಮೋನ್ಗಳು ಆ ಸಂದರ್ಭದಲ್ಲಿ ನಿಲ್ತಾ ಹೋಗುತ್ತೆ. ಸೊ ನಿಧಾನವಾಗಿ ನಿಲ್ಲೋದನ್ನು ಪೆರಿಮೆನೋಪಾಸಲ್. ಸೊ ನಿಲ್ಲೋದಕ್ಕೆ ಶುರುವಾಗತ್ತೆ. ಸೊ ಆ ಹಾರ್ಮೋನ್ಗಳ ಉತ್ಪತ್ತಿ ನಿಲ್ಲೋದಕ್ಕೆ ಶುರುವಾದಾಗ ಪೆರಿಮೆನೋಪಾಸಲ್ ಅಂತ ಕರಿತೀವಿ. ಆ ಶುರುವಾದಾಗ ಮತ್ತು ಕಂಪ್ಲೀಟಾಗಿ ನಿಲ್ಲುವಂತಹ ಒಂದು ಸಂದರ್ಭ ಬಂದಾಗ 50ರಿಂದ 55 ವರ್ಷದ ಒಳಗಡೆಗೆ ಈ ಮೆನೋಪಾಸ್ ಅನ್ನೋ ಒಂದು ಹಂತವನ್ನು ಮಹಿಳೆ ತಲುಪುತ್ತಾರೆ. ಸೊ ಏನಾಗುತ್ತೆ, ಈ ಹಾರ್ಮೋನ್ಗಳು ನಿಂತಾಗ ಹಲವಾರು ದೈಹಿಕವಾಗಿ ಬದಲಾವಣೆಗಳನ್ನು ಮಹಿಳೆ ಅನುಭವಿಸ್ಬೇಕಾಗತ್ತೆ. ಸೊ ತುಂಬ ಚೂಟಿಯಾಗಿರುವಂತಹ ಮಹಿಳೆ ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡಿಕೊಂಡು ಬಹಳ ಖುಷಿಯಾಗಿರುವಂತಹ ಒಂದು ಮಹಿಳೆ ಏನಾಗುತ್ತೆ, ಈ ಪೆರಿಮೆನೋಪಾಸಲ್ ಅಥವಾ ಮೆನೋಪಾಸಲ್ ಸ್ಟೇಜಿಗೆ ಬಂದಾಗ ಅವಳಲ್ಲಿ ಆ ಶಕ್ತಿ ಇರೋದಿಲ್ಲ ಅನಿಸುತ್ತೆ. ಯಾಕೆ ನನಗೆ ಹಿಂಗಾಗ್ತಾ ಇದೆ, ಈ ಶಕ್ತಿ ಎಲ್ಲೋಯ್ತು, ಮೊದಲು ನನಗಿರಲಿಲ್ಲ ಅನ್ನೋದು ಎಲ್ಲ ಮಹಿಳೆಯರಲ್ಲೂ 45ರಿಂದ 50 ಆಸುಪಾಸಿನಲ್ಲಿರುವ ಎಲ್ಲ ಮಹಿಳೆಯರನ್ನು ಕಾಡುವ ಒಂದು ಪ್ರಶ್ನೆ. ಯಾಕೆ ಅಂದರೆ ನಮ್ಮಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ ಅನ್ನೋದನ್ನು ಈ ಮಹಿಳೆ ಒಪ್ಕೊಳ್ಬೇಕಾಗತ್ತೆ. ಸೊ ಆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತಾ ಇದೆ ಅಂದ ತಕ್ಷಣ ಅದಕ್ಕೆ ಏನೇನು ಕ್ರಮಗಳನ್ನು ತಗೊಳ್ಬೇಕು? ಮುಖ್ಯವಾಗಿ ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಈಸ್ಟ್ರೋಜನ್ ಕಡಿಮೆ ಆಗ್ತಿದ್ದಬೇಕಾದ್ರೆ ಮೆಟಬಾಲಿಸಮ್ ಕಡಿಮೆ ಆಗುತ್ತೆ. ಮೆಟಬಾಲಿಸಮ್ ಅಂದರೆ ಏನು ಅಂತಂದರೆ ಪಚನಕ್ರಿಯೆ. ನಾವು ತಿನ್ನುವ ಆಹಾರ ಏನಿದೆ ಅದು ಜೀರ್ಣವಾಗಿ ಅಬ್ಸಾರ್ಬ್ ಆಗುವಂತಹ ಒಂದು ಕಾರ್ಯಪ್ರವೃತ್ತಿ. ಆ ಕಾರ್ಯನಿರ್ವಹಣೆಯಲ್ಲಿ ಏರುಪೇರಾಗುತ್ತೆ. ಸೊ ಈಸ್ಟ್ರೋಜನ್ ಹಾರ್ಮೋನ್ ಕಡಿಮೆ ಆಗ್ತಿರೋಂಗೆ ಮೆಟಬಾಲಿಸಮ್ ಕಡಿಮೆ ಆಗುತ್ತೆ. ಸೊ ಅಂಥ ಸಮಯದಲ್ಲಿ ಏನಾಗುತ್ತೆ, ನಾವು ತಿಂದ ಆಹಾರ ಶಕ್ತಿಯಾಗಿ ಬಿಡುಗಡೆ ಆಗೋದಿಲ್ಲ, ಅದು ಫ್ಯಾಟ್ ಆಗಿ ಮತ್ತು ಶುಗರ್ ಆಗಿ ಕನ್ವರ್ಟ್ ಆಗಿ ದೇಹದ ತೂಕ ಜಾಸ್ತಿ ಆಗುತ್ತಾ ಹೋಗ್ತಾ ಇರುತ್ತೆ. ಮೆನೋಪಾಸ್ ಹತ್ರ ಬರ್ತಾ ಇದೆ ಅಂದಾಗಲೇ ತೂಕ ಜಾಸ್ತಿ ಆಗ್ತಾ ಇದೆ, ನಾನು ಎಲ್ಲ ರೀತಿಯಲ್ಲೂ ಸರಿಯಾಗಿದ್ದೀನಿ, ನನ್ನ ಮೈನ ತೂಕ ಯಾಕೆ ಜಾಸ್ತಿ ಆಗ್ತಾ ಇದೆ ಅಂದರೆ ಬಿಕಾಸ್ ಆಫ್ ದಿಸ್ ಈಸ್ಟ್ರೋಜನ್ ಹಾರ್ಮೋನ್ಸಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿದೆ, ಮೆನೋಪಾಸ್ ಹತ್ರ ಬರ್ತಾ ಇದೆ ಅಂತ. ಅದಕ್ಕಾಗಿ ನಾವೇನು ಮಾಡಬೇಕು, ಕೆಲವೊಂದು ಬದಲಾವಣೆಗಳನ್ನು ಜೀವನ ಶೈಲಿಯಲ್ಲಿ ಮಾಡಿಕೊಳ್ಬೇಕು. ಮೊದಲನೇದಾಗಿ ಆಹಾರ ಪದ್ಧತಿಯಲ್ಲಿ ಸೊ ಈಗ ನಾವು ಹೇಳಿದ್ವಿ ಮೆಟಬಾಲಿಸಮ್ ಸರಿ ಇರೋದಿಲ್ಲ ಅಂತ, ಅದಕ್ಕಾಗಿ ಬೇಕಾಗುವಂಥ ಆಹಾರ ಪದ್ಧತಿಯನ್ನು ಅಳವಡಿಸ್ಕೊಳ್ಬೇಕಾಗತ್ತೆ. ಯಾವ ರೀತಿಯ ಆಹಾರ ಪದ್ಧತಿ ಅಂತಂದರೆ ತುಂಬ ಅತಿಯಾದ ಕೊಬ್ಬಿನಾಂಶ ಇರುವಂಥ ಆಹಾರ ಅಥವಾ ಅತಿಯಾಗಿ ನಮಗೆ ಎಣ್ಣೆಯ ಪದಾರ್ಥ ಆಗಿರ್ಬೋದು, ಸಕ್ಕರೆ ಪದಾರ್ಥಗಳಾಗಿರ್ಬೋದು, ಈ ಪದಾರ್ಥಗಳನ್ನೆಲ್ಲ ನಾವು ತಗೊಂಡಾಗ ಅದು ಮೆಟಬಾಲಿಸಮ್ ಸರಿಯಾಗಿ ಆಗದೇ ಇರುವಾಗ ಅಡಿಪೋಸ್ ಟಿಶ್ಯೂನಲ್ಲಿ ಅದು ಜಾಸ್ತಿ ಆಗ್ತಾ ತೂಕ ಜಾಸ್ತಿ ಆಗುತ್ತೆ. ಸೊ ಅಂತಹ ಆಹಾರಗಳನ್ನು ಸೇವಿಸದೇ ಇರೋದು ಅಥವಾ ಕೆಲವೊಂದು ದಿನಗಳ ಮಟ್ಟಿಗೆ ಅದನ್ನು ತಡೆಗಟ್ಟಬೇಕಾಗತ್ತೆ. ಮತ್ತು ಉತ್ತಮವಾಗಿ ಬೇಕಾಗಿರುವಂತಹ ಒಂದು ಪ್ರೋಟೀನ್ ಆಗಲಿ, ಫೈಬರ್ ಅಂಶ ಆಗಲಿ, ಸೊ ವಿಟಮಿನ್ಸ್ ಮಿನರಲ್ಸ್ ಕೂಡ ತುಂಬ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತ ಏನು ಹೇಳ್ತೀವಿ, ಈ ಮೆನೋಪಾಸ್ ಸ್ಟೇಜಲ್ಲಿ ಈಸ್ಟ್ರೋಜನ್ ಕಡಿಮೆ ಆದಾಗ ಇಮ್ಯುನಿಟಿ ಕಮ್ಮಿ ಆಗಿಬಿಡುತ್ತೆ. ಇಮ್ಯುನಿಟಿ ಕಮ್ಮಿ ಆದಾಗ ಏನಾಗುತ್ತೆ, ನಮಗೆ ಹಲವಾರು ರೋಗಗಳು ಬರೋಕ್ಕೆ ಶುರು ಆಗಿಬಿಡುತ್ತೆ. ಅದನ್ನೆಲ್ಲ ನಿಭಾಯಿಸಬೇಕು ಅಂತಂದರೆ ನಮಗೆ ಒಳ್ಳೆಯ ಮೈಕ್ರೋನ್ಯೂಟ್ರಿಯೆಂಟ್ಸ್ ಬೇಕಾಗತ್ತೆ. ಸೊ ಮೆನೋಪಾಸ್ ಟೈಮಲ್ಲಿ ಆದಷ್ಟು ಈ ಅಲರ್ಜಿ ಆಗದೇ ಇರೋಂಗೆ ಅಥವಾ ಇನ್ಫೆಕ್ಷನ್ ಆಗದೇ ಇರೋಂಗೆ ತಡೆಗಟ್ಟಬೇಕಾದ್ರೆ
ಮಲ್ಟಿ ನ್ಯೂಟ್ರಿಯೆಂಟ್ಸ್ ಬೇಕಾಗುತ್ತೆ, ಮಲ್ಟಿ ವಿಟಮಿನ್ಸ್ ಬೇಕಾಗುತ್ತೆ. ಸೊ ಅದಕ್ಕೆ ನಮ್ಗೆ ಸೇವಿಸಬೇಕಾಗಿರುವಂಥ ಆಹಾರ ತರಕಾರಿ ಮತ್ತು ಹಣ್ಣುಗಳು ಮತ್ತು ಡ್ರೈ ಫ್ರೂಟ್ಸು. ಇದನ್ನು ನಿಯಮಿತವಾಗಿ ಒಂದು ಆಹಾರ ಪದ್ಧತಿಯಲ್ಲಿ ಅವರು ಅಳವಡಿಸ್ಕೊಳ್ತಾ ಇದ್ದರೆ ಅವ್ರಿಗೆ ಸಿಗಬೇಕಾಗಿರುವಂತಹ ಒಂದು ಮಲ್ಟಿ ನ್ಯೂಟ್ರಿಯೆಂಟ್ಸ್ ಏನಿದೆ ಅದನ್ನು ಅವರು ತಗೊಳ್ಬೋದು ಮತ್ತು ಈ ಬರ್ಬೋದಾದಂತಹ ಒಂದು ಏನಾದರೂ ರೋಗಗಳನ್ನ ಕೂಡ ತಡಿಬೋದು. ಸೊ ಇನ್ನೊಂದು ಅತಿ ಮುಖ್ಯವಾಗಿ ಕಾಡುವಂತಹ ಇನ್ನೊಂದು ಏನು ಅಂತಂದರೆ ಹೇರ್ ಫಾಲ್. ಸೊ ಈ ಏರ್ ಫಾಲ್ ಯಾಕಾಗುತ್ತೆ ಅಂದರೆ ಪ್ರೋಟೀನ್ ಅಂಶ ಕಡಿಮೆ ಆಗ್ತಾ ಇರುತ್ತೆ. ಸೊ ಮೆನೋಪಾಸ್ ಹತ್ತತ್ರ ಬರ್ತಾ ಇದೆ ಅಂದಾಗ ಏನಾಗುತ್ತೆ, ನಮ್ಮಲ್ಲಿರುವಂತಹ ಒಂದು ಸರಿಯಾದ ಪ್ರೋಟೀನ್ ತೊಗೊಳ್ಳದೇ ಇರುವಾಗ ಕೆರಾಟಿನ್ ಅಂತ ಅಂಶ ಕಡಿಮೆ ಆಗ್ತಾ ಇರುತ್ತೆ. ಆ ಕೆರಾಟಿನ್ ಅಂಶ ಕಡಿಮೆ ಆದಾಗ ಕೂದಲಿನ ಒಂದು ಆರೋಗ್ಯ ಕೆಡ್ತಾ ಹೋಗುತ್ತೆ. ಸೊ ಕೂದಲು ಉದುರೋದಕ್ಕೆ ಶುರು ಆಗಿಬಿಡತ್ತೆ. ಸೊ ಅದಕ್ಕಾಗಿ ಅವರು ಅತ್ಯುತ್ತಮವಾದ ಮೆನೋಪಾಸ್ ಸ್ಟೇಜಲ್ಲಿ ಇದ್ದೀವಿ, 45ರಿಂದ 55 ವರ್ಷ ಇದೆ, ಪೆರಿಮೆನೋಪಾಸಲ್ ಆಗ್ಬೋದು, ಪೋಸ್ಟ್ ಮೆನೋಪಾಸಲ್ ಆಗ್ಬೋದು, ಸರಿಯಾದ ಪ್ರೋಟೀನ್ ಅಂಶ ಬೇಳೆಕಾಳುಗಳು, ಲೆಗ್ಯೂಮ್ಸ್ ಅಂತ ಏನು ಹೇಳ್ತೀವಿ ಅದು, ಮತ್ತು ಅನಿಮಲ್ ಪ್ರೋಟೀನ್ ಆಗ್ಬೋದು, ದಿನನಿತ್ಯ ಮೊಟ್ಟೆಯನ್ನು ಬೇಯಿಸಿದ 2 ಮೊಟ್ಟೆಯನ್ನು ಸೇವಿಸ್ಬೋದು. ಹಾಗೆಯೇ ನಾನ್ ವೆಜ್ ಸೇವಿಸೋದಾದರೆ ಅವರು ಯಾವುದೇ ರೀತಿಯಾದ ಒಂದು ನಾನ್ ವೆಜ್ ಅದರಲ್ಲೂ ಕೂಡ ಅವರಿಗೆ ಪ್ರೋಟೀನ್ ಅಂಶ ಸಿಗುತ್ತೆ. ಸೊ ಇದನ್ನು ಒಂದು ನಿಯಮಿತವಾಗಿ ಅವರು ಅಳವಡಿಸ್ಕೊಳ್ತಾ ಇದ್ದರೆ ಅವ್ರಿಗೆ ಪ್ರೋಟೀನ್ ಅಂಶ ಸಿಗುತ್ತೆ. ಆಗ ಆ ಕೂದಲು ಉದುರೋಕ್ಕೆ ಮತ್ತು ಇನ್ನೊಂದು ಮುಖ್ಯವಾಗಿ ಮಾಂಸಖಂಡಗಳ ಮೇಲೆ ಪರಿಣಾಮ ಅಂದರೆ ಮಾಂಸಖಂಡಗಳು ಕೂಡ ಅದರಲ್ಲೂ ಕೂಡ ಅನಾರೋಗ್ಯ ಉಂಟಾಗಿದಾಗ ಏನಾಗುತ್ತೆ, ಸರಿಯಾದ ನಡೆಯೋಕ್ಕಾಗೋದಿಲ್ಲ, ತುಂಬ ಮೈಕೈ ನೋವು ಬರ್ತಾ ಇರುತ್ತೆ. ಸೊ ಯಾವುದ್ರಲ್ಲೂ ಏನೇ ಒಂದು ಕಾರ್ಯ ಮಾಡಬೇಕು ಅಂದರೂ ಅವ್ರಿಗೆ ಶಕ್ತಿ ಇರೋದಿಲ್ಲ ಅನಿಸುತ್ತೆ. ಸೊ ಆವಾಗ ಮಾಂಸಖಂಡಗಳ ಶಕ್ತಿ ಕುಂದಿಸ್ತಾ ಹೋಗುತ್ತೆ. ಅದಕ್ಕಾಗಿ ಅತ್ಯುತ್ತಮವಾದ ಒಂದು ಪ್ರೋಟೀನ್ ಬೇಕಾಗುತ್ತೆ. ಕೆಲವು ಟೈಮ್ ನಾವೇನು ಹೇಳ್ತೀವಿ ಅಂದರೆ ಆಹಾರ ತಜ್ಞರಾಗಿ ನಾವು ತಗೊಳ್ತಾ ಇರೋ ಆಹಾರದಲ್ಲಿ ಪ್ರೋಟೀನ್ ಅಂಶ ಸಿಗ್ತಾ ಇಲ್ಲ ಅಂದಾಗ ಸಪ್ಲಿಮೆಂಟ್ಸ್ ಮುಖಾಂತರ ತಗೊಳ್ಬೋದು. ಆದರೆ ಆ ಸಪ್ಲಿಮೆಂಟ್ ತಜ್ಞರ ಮುಖಾಂತರ ಮಾತ್ರ ನೀವು ತಗೊಳ್ಬೇಕಾಗತ್ತೆ. ನಿಮಗೆ ಯಾವ ರೀತಿಯಾದ ಪ್ರೋಟೀನ್ ಬೇಕು ಅನ್ನೋದನ್ನು ತಜ್ಞರಿಂದ ತಿಳ್ಕೊಳ್ಬೇಕಾಗತ್ತೆ. ಸೊ ಮೆನೋಪಾಸ್ ಹತ್ರ ಬರ್ತಾ ಇದೆ, ನಾವು ಯಾವುದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ, ಈ ಥರ ಇದ್ದಾಗ ಇನ್ನೊಂದು ಮುಖ್ಯವಾಗಿ ಆಗೋವಂಥದ್ದು ಡಿಪ್ರೆಷನ್. ಸೊ ಕೆಲವೊಂದು ಮಹಿಳೆಯರಲ್ಲಿ ಏನಾಗುತ್ತೆ, ತಮಗೆ ತಾವೇ ಗೊತ್ತಿಲ್ಲದೆ ಇರೋಂಗೆ ಈ ನಿಧಾನವಾಗಿ ಈ ನಮ್ಮ ಡಿಪ್ರೆಷನ್ ಏನಾಗುತ್ತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹೆಲ್ತ್ ಅಂದ ತಕ್ಷಣ ಬರೀ ಫಿಸಿಕಲ್ ಹೆಲ್ತ್ ಅಲ್ಲ, ಮೆಂಟಲ್ ಹೆಲ್ತ್ ಕೂಡ ತುಂಬ ಇಂಪಾರ್ಟೆಂಟು. ಅದು ಈ ಮೆನೋಪಾಸ್ ಸ್ಥಿತಿನಲ್ಲಿ ಇರೋವಂಥವರಿಗೆ ಆ ಮೆಂಟಲ್ ಹೆಲ್ತು ಕಡಿಮೆ ಆಗ್ತಾ ಬರುತ್ತೆ. ಇದಕ್ಕೆ ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸು ಖಂಡಿತವಾಗ್ಲೂ, ಈಸ್ಟ್ರೋಜನ್ ಹಾರ್ಮೋನು ಬ್ರೈನ್ ಫಂಕ್ಷನ್ಗೂ ಬೇಕಾಗುತ್ತೆ, ಪ್ರೊಜೆಸ್ಟ್ರಾನ್ ಆಗಲಿ ಈಸ್ಟ್ರೋಜನ್ ಆಗಲಿ. ಆ್ಯಂಡ್ ಆಲ್ಸೋ ಏನು ಅಂತಂದರೆ ವಿಟಮಿನ್ ಡಿ ಅನ್ನುವ ಅಂಶ ಕೂಡ ಕಡಿಮೆ ಆಗಿರುತ್ತೆ, ಅದನ್ನು ಕೂಡ ಗಮನಿಸ್ಕೊಳ್ಬೇಕಾಗತ್ತೆ. ಸೊ ಮೆದುಳಿನ ಆರೋಗ್ಯಕ್ಕಾಗಿ ವಿಟಮಿನ್ ಡಿ ಇರುವಂತಹ ಒಂದು ನಮಗೆ ವಿಟಮಿನ್ ಡಿ ಆಹಾರದ ಮುಖಾಂತರ ಕಡಿಮೆ ಸಿಕ್ಕಿದ್ರು ಸನ್ಶೈನ್ ವಿಟಮಿನ್ ಅಂತಲೇ ಕರಿತೀವಿ, ಅಂದರೆ ಸೂರ್ಯನಿಂದ ಸಿಗುವಂತಹ ಒಂದು ಪೋಷಕಾಂಶ. ಸೊ ಅದಕ್ಕಾಗಿ ಸೂರ್ಯನ ಕಿರಣಗಳು ಅವರ ಮೈ ಮೇಲೆ ಬೀಳಬೇಕು ಅಂತ ಸಮಯವನ್ನು ಮಾಡಿಕೊಂಡು ಅದಕ್ಕಾಗಿ ವಾಕ್ ಮಾಡೋದಾಗಲಿ ಅಥವಾ ಅದಕ್ಕೆ ಮೈ ಒಡ್ಡೋದಾಗಲಿ ಮಾಡಿಕೊಂಡಾಗ ಸ್ವಲ್ಪ ಮಟ್ಟಿನ ವಿಟಮಿನ್ ಡಿ ಅವ್ರಿಗೆ ಸಿಗುತ್ತೆ. ಆವಾಗ ಮೆಂಟಲ್ ಸ್ಟೇಟಸ್ಸು ಚೆನ್ನಾಗಿರುತ್ತೆ. ಇನ್ನೊಂದು ಮೂಳೆಗಳ ಆರೋಗ್ಯ ಕೂಡ ಕಾಪಾಡ್ಕೊಳ್ಬೇಕು ಅಂತಂದರೆ ವಿಟಮಿನ್ ಡಿ ಬೇಕಾಗುತ್ತೆ. ವಿಟಮಿನ್ ಡಿ ಇದ್ದಾಗ ಕ್ಯಾಲ್ಶಿಯಂ ಏನಿರುತ್ತೆ ನಾವು ತೊಗೊಳ್ತೀವಿ, ಅದು ಅಬ್ಸಾರ್ಬ್ ಆಗಬೇಕಾದ್ರೆ ವಿಟಮಿನ್ ಡಿ ಬೇಕು. ಕ್ಯಾಲ್ಶಿಯಮ್ಮು ನಮ್ಮ ಮೂಳೆಗಳ ಆರೋಗ್ಯವನ್ನು ಕಾಪಾಡುತ್ತೆ. ಸೊ ಕ್ಯಾಲ್ಶಿಯಂ ಇರುವಂಥ ಆಹಾರಗಳನ್ನೇನೋ ತೊಗೊಳ್ತೀವಿ, ಅಂದರೆ ಹಾಲು ತೊಗೊಳ್ತೀವಿ, ಹಣ್ಣು ತೊಗೊಳ್ತೀವಿ, ಸೊಪ್ಪಿನ ಅಂಶ ಇರುವಂಥದ್ದು ಎಲ್ಲವನ್ನು ತೊಗೊಳ್ತೀವಿ. ಆದರೆ ವಿಟಮಿನ್ ಡಿ ಇಲ್ಲ ಅಂದಾಗ ನಾವು ತೆಗೆದುಕೊಂಡಿರುವಂತಹ ಒಂದು ಕ್ಯಾಲ್ಶಿಯಂ ಅಬ್ಸಾರ್ಬ್ ಆಗೋದಿಲ್ಲ. ಸೊ ಅದಕ್ಕಾಗಿ ಈ ಎರಡನ್ನೂ ಮೆನೋಪಾಸ್ ಸ್ಟೇಜಲ್ಲಿ ಇರುವಂತಹ ಮಹಿಳೆ ಗಮನ ಹರಿಸ್ಬೇಕಾಗತ್ತೆ. ಇನ್ನೊಂದು ಐರನ್ ಅಂಶ. ಸೊ ಈ ಐರನ್ ಅಂಶ ಕೂಡ ಈ ಋತುಬಂಧ ಆಗ್ತಾ ಇದೆ ಎನ್ನುವಾಗ ಐರನ್ ಕಡಿಮೆ ಆಗ್ತಾ ಹೋಗುತ್ತೆ, ಹಿಮೋಗ್ಲೋಬಿನ್ ಅಂಶ ಕಡಿಮೆ ಆಗುತ್ತೆ. ಸೊ ಹಿಮೋಗ್ಲೋಬಿನ್ ಕಡಿಮೆ ಆಗ್ತಿದೆ ಅಂದಾಗ ಖಂಡಿತವಾಗ್ಲೂ ಅಸಹಜವಾದ ಒಂದು ಫೆಟೀಗ್ ಅಂತ ಹೇಳ್ತೀವಿ, ಸುಸ್ತಿರ್ಬೋದು. ಸೊ ಗೊತ್ತೇ ಇರೋದಿಲ್ಲ, ಯಾವುದೇ ರೀತಿಯಾದ ಒಂದು ರೋಗನೂ ಇರೋದಿಲ್ಲ, ಆದರೆ ತುಂಬ ಸುಸ್ತಾಗ್ತಾ ಇರುತ್ತೆ. ಅಂಥವರು ಹಿಮೋಗ್ಲೋಬಿನ್ ಟೆಸ್ಟ್ ಮಾಡಿಸ್ಕೊಳ್ಬೇಕಾಗತ್ತೆ. ಸೊ ಹಿಮೋಗ್ಲೋಬಿನ್ ಟೆಸ್ಟ್ ಮಾಡಿಸ್ಕೊಂಡು ಅದರಲ್ಲಿ ಯಾವುದೇ ರೀತಿಯಾದ ತೊಂದರೆ ಇದ್ದಲ್ಲಿ ಖಂಡಿತವಾಗ್ಲೂ ತಜ್ಞರ ಮುಖಾಂತರ ಅದಕ್ಕೆ ಒಂದು ಯಾವುದೇ ರೀತಿ ಮೆಡಿಸಿನ್ ಬೇಕಾದ್ರೆ ತೊಗೊಳ್ಬೋದು ಅಥವಾ ಅದಕ್ಕೆ ನಿಯಮಿತವಾಗಿ ಆಹಾರವನ್ನು ಸೇವಿಸ್ಬೋದು. ಐರನ್ ರಿಚ್ ಇರುವಂಥ ಆಹಾರಗಳು ಅಂತಂದರೆ ಒಣ ಫ್ರೂಟ್ಸ್, ಡ್ರೈ ಫ್ರೂಟ್ಸ್ ಅಂತ ಏನು ಹೇಳ್ತೀವಿ, ಅದರಲ್ಲೂ ಕೂಡ ಹೆಚ್ಚಿನ ಐರನ್ ಇರುತ್ತೆ. ಮತ್ತು ನಾವು ದಿನನಿತ್ಯ ಸೇವಿಸುವಂಥ ಒಂದು ಅವಲಕ್ಕಿನಲ್ಲಿ
ತುಂಬ ಹೆಚ್ಚಿನ ಐರನ್ ಅಂಶ ಇರುತ್ತೆ. 100 ಗ್ರಾಮ್ಸಲ್ಲಿ 30 ಮಿಲಿಗ್ರಾಮ್ಸ್ ಆಗುವಷ್ಟು ಐರನ್ನು ನಮಗೆ ಅವಲಕ್ಕಿನಲ್ಲಿ ಸಿಗೋದ್ರಿಂದ ಯಾವುದೇ ರೂಪದಲ್ಲಿ ಬೇಕಾದರೂ ಆ ಅವಲಕ್ಕಿಯನ್ನು ಸೇವಿಸ್ತಾ ಬರ್ಬೋದು. ಆಮೇಲೆ ಖರ್ಜೂರದಲ್ಲಿ ಸಿಗುತ್ತೆ, ಸೊಪ್ಪಿನ ಅಂಶಗಳಲ್ಲಿ ಸಿಗುತ್ತೆ, ಸೊ ಒಣ ಹಣ್ಣುಗಳಲ್ಲಿ ಸಿಗುತ್ತೆ. ಇದೆಲ್ಲವನ್ನು ಈ ಐರನ್ ಕೊಡೋದ್ರಿಂದ ಅದನ್ನು ನಿಯಮಿತವಾಗಿ ಸೇವಿಸ್ಬೋದು. ಹಣ್ಣುಗಳಲ್ಲಿ ಪೊಮೊಗ್ರಾನೇಟ್, ದಾಳಿಂಬ್ರೆ ಹಣ್ಣುಗಳಲ್ಲಿ ಹೆಚ್ಚಿನ ಐರನ್ ಅಂಶ ಇರೋದ್ರಿಂದ ಅದನ್ನು ಕೂಡ ನಿಯಮಿತವಾಗಿ ಸೇವಿಸಬೇಕಾಗುತ್ತೆ. ಎಲ್ಲ ಹಣ್ಣುಗಳು ಒಳ್ಳೆಯದಿರುತ್ತೆ, ಅದರಲ್ಲಿ ಕೆಲವು ಹಣ್ಣುಗಳಲ್ಲಿ ಈ ಹಿಮೋಗ್ಲೋಬಿನ್ನ ಜಾಸ್ತಿ ಮಾಡುವಂಥ ಅಂಶ ಇರುತ್ತೆ. ಸೊ ಹಾಗಾಗಿ ಈ ಐರನ್ ಒಂದೇ ತೊಗೊಂಡ್ರೆ ಸಾಕಾ ಅಂದರೆ ಖಂಡಿತವಾಗ್ಲೂ ಇದಕ್ಕೆ ಗೇನ್ ನಮಗೆ ಇನ್ನೊಂದು ನ್ಯೂಟ್ರಿಯೆಂಟ್ಸ್ ವೈಟಮಿನ್ ಸಿ ಇರುವಂಥದ್ದು ಬೇಕು. ವೈಟಮಿನ್ ಸಿನೇ ನಿಮಗೆ ಐರನ್ನ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುವಂಥದ್ದು. ಸೊ ವೈಟಮಿನ್ ಸಿ ಇರುವಂತಹ ಸಿಟ್ರಸ್ ಫ್ರೂಟ್ಸ್, ಸೊ ಆರೆಂಜ್ ಇರ್ಬೋದು, ಮೋಸಂಬೆ ಇರ್ಬೋದು, ಅಥವಾ ಬೆಟ್ಟದ ನೆಲ್ಲಿಕಾಯಿ ಅಂತ ಹೇಳ್ತೀವಿ, ಅದು ತುಂಬ ರಿಚ್ ಇನ್ ವೈಟಮಿನ್ ಸಿ. ಸೊ ಅಂತಹ ಒಂದು ಆಹಾರವನ್ನು ಕೂಡ ಅವರು ಸೇವಿಸ್ತಾ ಬರಬೇಕಾಗತ್ತೆ. ಸೊ ಐರನ್ ಅಬ್ಸಾರ್ಬ್ ಆಗಬೇಕು ಅಂದರೆ ವೈಟಮಿನ್ ಸಿ ಬೇಕು. ಇದು ಐರನ್ನು ಮತ್ತು ವೈಟಮಿನ್ ಸಿ ತೊಗೊಂಡಾಗ ಹಿಮೋಗ್ಲೋಬಿನ್ ಅಂಶ ಏನಿದೆ ಅದು ಅವರಿಗೆ ಸರಿಯಾದ ರೀತಿಯಲ್ಲಿ ಇದ್ದಾಗ ಆರೋಗ್ಯ ಚೆನ್ನಾಗಿ ಇರುತ್ತೆ. ಈ ಋತುಬಂಧ ಆಗ್ತಾ ಇದೆ ಮೆನೋಪಾಸ್ ಸ್ಟೇಜ್ನಲ್ಲಿ ಅಂದರೆ ನಿಧಾನವಾಗಿ ಅವರಲ್ಲಿ ಪೀರಿಯಡ್ಸ್ ಅಥವಾ ಏನು ರಕ್ತಸ್ರಾವ ಏನಿರುತ್ತೆ ಅದು ನಿಲ್ತಾ ಹೋಗುತ್ತೆ. ಅಂಥ ಸಮಯದಲ್ಲಿ ಅವರು ಆಹಾರ ಪದ್ಧತಿಯಲ್ಲಿ ಅತಿ ಹೆಚ್ಚಿನ ಪ್ರೋಟೀನ್ ಅಂಶ, ವೈಟಮಿನ್ಸ್, ಮಿನರಲ್ಸ್ ಮತ್ತು ಪ್ರೋಟೀನ್ ಅಂಶವನ್ನು ತಗೊಂಡಾಗ ಅವರು ಆಹಾರ ಪದ್ಧತಿಯನ್ನು ನಿಭಾಯಿಸ್ತಾ ಇದ್ದರೆ ಅವ್ರಿಗೆ ಯಾವುದೇ ರೀತಿಯಾದ ತೊಂದರೆ ಆಗೋದಿಲ್ಲ. ಮೆನೋಪಾಸ್ ಆಗ್ತಾಯಿದೆ ಎನ್ನುವಾಗ ಎಲ್ಲ ಮಹಿಳೆಯರಲ್ಲೂ ಒಂದು ತುಂಬ ಅತ್ಯಂತವಾಗಿ ಕಾಡುವಂಥದ್ದು ಹಾಟ್ ಫ್ಲಶಸ್ ಅಂತ ಏನು ಹೇಳ್ತೀವಿ. ಸೊ ಈ ಹಾಟ್ ಫ್ಲಶಸ್ ಏನಿದೆ ಅದನ್ನು ನಿಭಾಯಿಸಬೇಕು ಅಂತಂದರೆ ದಿನನಿತ್ಯ ಅವರು ಸೇವಿಸುವಂತಹ ದ್ರವ ಪದಾರ್ಥ ಏನಿದೆ, ದ್ರವ ಆಹಾರ ಏನಿದೆ ಅದನ್ನು ಅವರು ನಿಭಾಯಿಸಬೇಕಾಗತ್ತೆ. ನೀರಿನ ಅಂಶ ಜಾಸ್ತಿ ಇರಬೇಕು. ದಿನನಿತ್ಯ ಅವರು ನೀರು ಕುಡಿಬೇಕಾಗಿರೋದು 2-3 ಲೀಟರಷ್ಟು ನೀರನ್ನು ಸೇವಿಸಬೇಕಾಗತ್ತೆ. ಬರೀ ನೀರಲ್ಲದೇ ಎಳನೀರು ಕುಡಿಬೋದು, ಮಜ್ಜಿಗೆ ಕುಡಿಬೋದು, ಆಮೇಲೆ ನಿಂಬೆಹಣ್ಣಿನ ಪಾನಕ ಕುಡಿಬೋದು, ಯಾವುದೇ ರೀತಿಯಾದ ಒಂದು ಹಣ್ಣಿನ ರಸವನ್ನು ಕುಡಿತಾ ಇರ್ಬೋದು. ಇದನ್ನೆಲ್ಲ ಕುಡಿದಾಗ ತಕ್ಕ ಮಟ್ಟಿಗೆ ಹಾರ್ಟ್ ಫ್ಲಶಸ್ಸು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ವ್ಯಾಯಾಮ ಇದು ಅತಿ ಮುಖ್ಯವಾಗಿ ಬೇಕಾಗಿರುವಂತಹ ಈ ಸಂದರ್ಭದಲ್ಲಿ ಅತಿ ಮುಖ್ಯವಾಗಿ ಬೇಕಾಗಿರುವಂತಹ ಒಂದು ಕ್ರಮ. ಸೊ ವ್ಯಾಯಾಮ ಮಾಡಿದಾಗ ಏನಾಗುತ್ತೆ, ಈ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಏನಾಗುತ್ತೆ ಕಡಿಮೆ ಆಗ್ತಾ ಇದ್ರೂ ಬೇರೆ ಹಾರ್ಮೋನ್ಗಳ ಉತ್ಪತ್ತಿಯಿಂದ ಇವರು ತುಂಬ ಆ್ಯಕ್ಟಿವ್ ಆಗಿ ಇರ್ಬೋದು. ಸೊ ದಿನನಿತ್ಯ ವ್ಯಾಯಾಮ ಒಂದು 15-20 ನಿಮಿಷ ವಾಕ್ ಮಾಡೋದು, ಆಮೇಲೆ ಒಂದು 10-15 ನಿಮಿಷ ಯೋಗಾಭ್ಯಾಸ, ಪ್ರಾಣಾಯಾಮ ಮಾಡೋದ್ರಿಂದ ಮೆಂಟಲ್ ಸ್ಟೇಟಸ್ ಕೂಡ ಚೆನ್ನಾಗಿರುತ್ತೆ. ಸೊ ಮೆನೋಪಾಸ್ ಆಗ್ತಾ ಇದೆ ಅಂದಾಗ ನಾನು ಹೇಳಿದೆ ಡಿಪ್ರೆಷನ್ ಬರುತ್ತೆ ಅಂತ. ಆ ಡಿಪ್ರೆಷನ್ ಬಂದಾಗ ಅವರು ಈ ವ್ಯಾಯಾಮ ಮಾಡೋದು, ಯೋಗ ಮಾಡೋದು, ಪ್ರಾಣಾಯಾಮ ಮಾಡೋದ್ರಿಂದ ನಿಭಾಯಿಸ್ಬೋದು. ಹಾಗೆ ಆಹಾರದಲ್ಲಿ ಒಮೆಗಾ 3 ಮತ್ತು ಒಮೆಗಾ 6 ಇರುವಂತಹ ಆಹಾರಗಳನ್ನು ಸೇವಿಸಿದಾಗ ಇದು ಯಾವುದರಲ್ಲಿ ಸಿಗುತ್ತೆ ಅಂತಂದರೆ ಎಗೇನ್ ನಿಮಗೆ ನಟ್ಸಲ್ಲಿ ಸಿಗುತ್ತೆ, ಮತ್ತು ಸೊಪ್ಪಿನ ಅಂಶಗಳಲ್ಲಿ ಸಿಗುತ್ತೆ, ಸೊ ಕೆಲವೊಂದು ಆಯಿಲ್ಗಳಲ್ಲಿ ಸಿಗುತ್ತೆ. ಇದನ್ನೆಲ್ಲ ಒಮೆಗಾ 3, ಒಮೆಗಾ 6 ಮತ್ತು ಸೀ ಫುಡ್ಸಲ್ಲಿ ಕೂಡ, ಫಿಶಲ್ಲಿ ಮತ್ತು ಸೀ ವೀಡ್ಸಲ್ಲಿ ಈ ಒಮೆಗಾ 3 ಮತ್ತು ಒಮೆಗಾ 6 ಅನ್ನುವ ಅಂಶ ಜಾಸ್ತಿ ಇರುತ್ತೆ. ಸೊ ವೆಜಿಟೇರಿಯನ್ಸಿಗೆ ತುಂಬ ಕಡಿಮೆ ಇದರಲ್ಲಿ ಸಿಗೋದ್ರಿಂದ ಅವರು ಬೇಕಾದರೆ ಸಪ್ಲಿಮೆಂಟನ್ನು ತಜ್ಞರ ಮುಖಾಂತರ ತೊಗೊಂಡು ಒಮೆಗಾ 3, ಒಮೆಗಾ 6ಅನ್ನು ಸಪ್ಲಿಮೆಂಟ್ ಮುಖಾಂತರ ಕೂಡ ಸೇವಿಸಿದಾಗ ಅವರಿಗೆ ಈ ಅಂಶಗಳೇನೇನು ಈ ಡಿಪ್ರೆಷನ್ ಆಗಲಿ ಅಥವಾ ತುಂಬ ಸ್ಟ್ರೆಸ್ ಆಗೋದಾಗಲಿ ಕಡಿಮೆ ಆಗ್ತಾ ಹೋಗುತ್ತೆ. ಮೆನೋಪಾಸ್ ಒಂದು ರೋಗ ಅಲ್ಲ, ಇದು ಒಂದು ಸ್ವಯಂ ಪ್ರಕೃತಿ. ಅದರಿಂದ ಏನಾಗುತ್ತೆ, ಅದನ್ನು ನಿಭಾಯಿಸುವ ರೀತಿಯನ್ನು ತಿಳ್ಕೊಂಡಾಗ ಮಹಿಳೆ ಆ ಹಂತದಲ್ಲೂ ಕೂಡ ಅವಳು ಯಾವುದೇ ರೀತಿಯಾದ ತೊಂದರೆಯನ್ನು ಅನುಭವಿಸದೆ ಆರಾಮವಾಗಿ ಆ ಒಂದು ಹಂತವನ್ನು ದಾಟಿದ್ರೆ ಖಂಡಿತವಾಗ್ಲೂ ಅವಳು ಆ್ಯಕ್ಟಿವ್ ಆಗಿ ಬೇರೆ ಇನ್ನೂ ಸಾಧನೆಗಳನ್ನು ಮಾಡ್ಬೋದು. ಮತ್ತು ಇದು ಒಂದು ಮುಕ್ತಾಯ ಅಲ್ಲ, ಮತ್ತೆ ಒಂದು ಹೊಸ ಜೀವನ ಶುರು ಆಗುತ್ತೆ. ಸೊ ಅದಕ್ಕಾಗಿ ಈ ಋತುಬಂಧದ ಸಮಯದಲ್ಲಿ ಮಹಿಳೆ ಅವಳ ಆರೋಗ್ಯದ ಕಡೆ ಗಮನ ಹರಿಸಲೇಬೇಕಾಗತ್ತೆ. ಮಹಿಳೆಯರಲ್ಲಿ ಮುಖ್ಯವಾಗಿ ಮೆನೋಪಾಸ್ ಟೈಮ್ ಬಂದು ಅಂದಾಗ ಕಾಡುವಂಥ ಒಂದು ಸಮಸ್ಯೆ ತೂಕ ಹೆಚ್ಚಾಗುವಂಥದ್ದು. ಸೊ ಈ ತೂಕ ಹೆಚ್ಚಾಗ್ತಾ ಇದೆ ಅಂತ ಸೆಲ್ಫ್ ಕಾನ್ಫಿಡೆನ್ಸೇ ಕಡಿಮೆ ಆಗಿರುತ್ತೆ, ತುಂಬ ಗಿಲ್ಟಿ ಫೀಲ್ ಮಾಡ್ತಾರೆ. ಸೊ ಮೊದಲು ನಾನು ಬಹಳ ಚೆನ್ನಾಗಿದ್ದೆ, ಸಣ್ಣಕ್ಕಿದ್ದೆ, ನೋಡೋರಿಗೆಲ್ಲ ಆಕರ್ಷವಾಗಿ ಕಾಣ್ತಾ ಇದ್ದೆ, ಈ ಟೈಮಲ್ಲಿ ನಾನು ಬಹಳ ದಪ್ಪ ಆಗಿದ್ದೀನಿ ಅನ್ನುವ ಮೊದಲೇ ಡಿಪ್ರೆಷನ್ ಇರುತ್ತೆ, ಮತ್ತು ಅವರಿಗೆ ತುಂಬ ಸ್ಟ್ರೆಸ್ ಇರುತ್ತೆ ಒಳಗಡೆ. ಅದರಲ್ಲಿ ಈ ಗಿಲ್ಟಿ ಮತ್ತು ಅವರಿಗೆ ಸೆಲ್ಫ್ ಎಸ್ಟೀಮ್ ಕೂಡ ಕಡಿಮೆ ಆಗ್ತಾ ಹೋಗೋದ್ರಿಂದ ಏನಾಗುತ್ತೆ, ಸೊ ಅವರ ಆರೋಗ್ಯ, ಮೆಂಟಲ್ ಹೆಲ್ತು ಮತ್ತು ಫಿಸಿಕಲ್ ಹೆಲ್ತು ತುಂಬ ಹಾಳಾಗ್ತಾ ಹೋಗುತ್ತೆ. ಅದಕ್ಕಾಗಿ ಮುಖ್ಯವಾಗಿ ಅವರು ಗಮನಿಸಬೇಕಾದ ಅಂಶ ಏನು ಅಂತಂದರೆ ಆಹಾರ ಪದ್ಧತಿಯಲ್ಲಿ ಕೆಲವು ಬದಲಾವಣೆಗಳನ್ನು ಯಾವಾಗ 40 ದಾಟುತ್ತೆ, 45 ಹತ್ರ ಬಂದ ತಕ್ಷಣವೇ ಒಂದು ಆಹಾರ ಪದ್ಧತಿಯನ್ನು ಅಳವಡಿಸ್ಕೊಳ್ಬೇಕಾಗತ್ತೆ. ಅದರಲ್ಲಿ ಮುಖ್ಯವಾಗಿ ತೂಕ ಜಾಸ್ತಿ ಆಗ್ತಾ ಇದೆ ಅಂದ ಪಕ್ಷದಲ್ಲಿ ಅವರು ತೂಕ ಕಡಿಮೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ
ಬೇಕಾಗಿರುವಂಥ ಆಹಾರ ಪದ್ಧತಿಯನ್ನು ಅಳವಡಿಸ್ಕೊಳ್ಬೇಕು. ಅದರಲ್ಲಿ ಮುಖ್ಯವಾಗಿ ಆಯಿಲ್ ಅಂಶ ಕಡಿಮೆ ಇರುವಂಥದ್ದು, ಕೊಬ್ಬಿನ ಅಂಶ ಕಡಿಮೆ ಇರುವಂಥದ್ದು ಮತ್ತು ಸಕ್ಕರೆ ಅಂಶ ಕಡಿಮೆ ಇರುವಂಥ ಆಹಾರವನ್ನು ಸೊ ನಾವು ಸೇವಿಸಲೇಬಾರ್ದಾ, ಈಗೆಲ್ಲ ಕಡೆ ಹೋಗ್ತೀವಿ ನಾವು ತಿನ್ನಬಾರ್ದಾ ಅಂದಾಗ ಯಾವಾಗಲಾದರೂ ಒಮ್ಮೆ ತಿಂದಾಗ ಅದರ ಪ್ರಭಾವ ಕಡಿಮೆ ಇರುತ್ತೆ. ದಿನನಿತ್ಯ ಮತ್ತು ಇನ್ನೊಂದು ಅಂಶ ಇದರಲ್ಲಿರುತ್ತೆ, ಈಗ ಡಿಪ್ರೆಷನ್ ಆಗ್ತಾಯಿದೆ ಅಂದಾಗ ಎಮೋಷ್ನಲಿ ಏನಾಗುತ್ತೆ, ಎಮೋಷ್ನಲಿ ಅವರು ತುಂಬ ವೀಕ್ ಇದ್ದಾಗ ಅದು ಅವರ ಆಹಾರದ ಮೇಲೆ ಪ್ರಭಾವ ಬೀರುತ್ತೆ. ಮೆನೋಪಾಸ್ ಟೈಮಲ್ಲಿ ಈಸ್ಟ್ರೋಜನ್ ಅಂಶ ಕಡಿಮೆ ಆಗುತ್ತೆ. ಇದನ್ನು ನೈಸರ್ಗಿಕವಾಗಿ ಹೇಗೆ ತಗೊಳ್ಳೋದು ಅಂತಂದರೆ, ಸಾಮಾನ್ಯವಾಗಿ ಈ ಸಸ್ಯದಲ್ಲಿ ಸಿಗುವಂತಹ ಪ್ಲ್ಯಾಂಟ್ ಬೇಸ್ಡ್ ಆಹಾರದಲ್ಲಿ ಸಿಗುವಂತಹ ಈ ಪೈಟೋ ಈಸ್ಟ್ರೋಜನ್ ಎಂಬ ಅಂಶ ನಮಗೆ ಬೇಕಾಗುತ್ತೆ. ಇದು ಸಿಗುವಂಥ ಆಹಾರಗಳು ಯಾವುದು ಅಂದರೆ ಸೋಯಾ ಪ್ರಾಡಕ್ಟ್ಸು, ನಾವು ಹುರುಳಿ ಕಾಳು ಅಂತ ಏನು ಹೇಳ್ತೀವಿ, ಹಾರ್ಸ್ ಗ್ರಾಮ್ ಅದರಲ್ಲಿ ಸಿಗುತ್ತೆ. ಸೊ ಮತ್ತು ಒಣ ಹಣ್ಣುಗಳಲ್ಲಿ ಸಿಗುತ್ತೆ. ಈ ಥರ ಆಹಾರಗಳನ್ನು ನಾವು ಅಳವಡಿಸ್ಕೊಂಡಾಗ ನಮಗೆ ಪೈಟೋ ಈಸ್ಟ್ರೋಜನ್ಗಳು ಸ್ವಲ್ಪ ಮಟ್ಟಿಗೆ ಸಿಗೋದು. ಇದು ತುಂಬ ನಮಗೆ ಹೆಲ್ಪ್ ಆಗದೆ ಇದ್ದರೂ ಹಲವು ಹಂತಗಳಲ್ಲಿ ಇದನ್ನು ಈಸ್ಟ್ರೋಜನ್ ಅಂಶವನ್ನು ಜಾಸ್ತಿ ಮಾಡುತ್ತೆ. ಅಂಥ ಸಮಯದಲ್ಲಿ ನಮಗೆ ನಿಯಮಿತವಾಗಿ ಈ ಋತುಬಂಧದಲ್ಲಿ ಆಗುವಂತಹ ಈ ತೊಂದರೆಗಳೇನಿದೆ ಅದನ್ನು ತಡೀತಾ ಹೋಗ್ಬೋದು. ಈ ಮೆನೋಪಾಸ್ ಅನ್ನೋದು ಕೆಲವ್ರಿಗೆ ಅತಿ ಬೇಗ ಆಗ್ಬೋದು, ಕೆಲವ್ರಿಗೆ ನಿಧಾನಕ್ಕೆ ಆಗ್ಬೋದು. ಇದು ಯಾವುದರಿಂದ ಆಗುತ್ತೆ ಅಂದರೆ ಇದು ವಂಶ ಪಾರಂಪರೆಯಾಗಿ ಬರುವಂಥದ್ದು. ತಮ್ಮ ತಾಯಿಗೆ ಅದು ಬೇಗ ಬಂದಿದ್ದಾಗಿ ಅವ್ರಿಗೂ ಕೂಡ ಆಗ ಬೇಗ ಋತುಬಂಧ ಆಗುವಂತಹ ಚಾನ್ಸಸ್ ಇರುತ್ತೆ. ಅದರ್ವೈಸ್ ಇದರಲ್ಲಿ ಯಾವುದೇ ರೀತಿಯಾದ ಬೇರೆ ಹಲವು ಕಾರಣಗಳು ಏನೂ ಇರೋದಿಲ್ಲ. ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ಈ ಯುಟರಸನ್ನು ತೆಗೆದಿರ್ತಾರೆ. ಸೊ ಆ ಟೈಮಲ್ಲಿ ಅವರಿಗೆ ಹಿಸ್ಟೆಕ್ಟಮಿ ಅಂತ ಏನು ಹೇಳ್ತೀವಿ, ಸೊ ಆಪ್ರೇಷನ್ ಮಾಡಿ ಸರ್ಜರಿ ಮಾಡಿ ಆ ನಮ್ಮ ಯುಟರಸ್ನ ತೆಗೆದಾಗ ಇವ್ರಿಗೆ ಆಟೋಮೆಟಿಕ್ ಆಗಿ ಋತುಬಂಧ ಆಗಿರುತ್ತೆ. ಸೊ ಅದು ಬಿಟ್ಟರೆ ತುಂಬ ಅತಿಯಾಗಿ ಬೇಗ ಆಗುವಂತಹ ಒಂದು ಚಾನ್ಸಸ್ ಯಾವುದಾದ್ರೂ ಹಲವಾರು ರೋಗಗಳು ಏನಾದರೂ ಕಾರಣಗಳು ಇದ್ದರೂ ಇರ್ಬೋದು. ಬಟ್ ಅದನ್ನು ವೈದ್ಯರನ್ನ ಹತ್ರ ಹೋದಾಗ ಮಾತ್ರ ಅವರು ಅದನ್ನು ಹೇಳ್ತಾರೆ. ಸೊ ಹಾಗಾಗಿ ಇದೊಂದು ವಂಶ ಪಾರಂಪರೆಯಾಗಿ ಬರುವಂತಹ ಒಂದು ಕ್ರಮ. ಈಗೆಲ್ಲ ಒಂದು ಟ್ರೆಂಡ್ ಡಯಟ್ ಅಂತ ಇದೆ. ಟ್ರೆಂಡ್ ಡಯಟ್ ಅಂದರೆ ಏನು ಅಂದರೆ, ಯಾವುದೋ ಒಂದು ಸೆಲೆಬ್ರಿಟಿ ಆಹಾರ ಪದ್ಧತಿಯನ್ನು ಅನುಸರಿಸ್ತಾ ಇದ್ದಾರೆ. ಸೊ ಅದರಲ್ಲಿ ಅವ್ರಿಗೆ ತೂಕ ಕಡಿಮೆ ಆಗೋದಿರ್ಬೋದು, ಅಥವಾ ಅವರ ಸ್ಕಿನ್ ಚೆನ್ನಾಗಾಗಿರ್ಬೋದು, ಹೇರ್ ಚೆನ್ನಾಗಿ ಬೆಳೆದಿರ್ಬೋದು. ಇದನ್ನೆಲ್ಲ ಕೇಳಿದಾಗ ಏನಾಗುತ್ತೆ, ನಾವು ಅದೇ ಆಹಾರ ಪದ್ಧತಿಯನ್ನು ಅಳವಡಿಸ್ಕೊಳ್ಳೋಣ, ಅವ್ರು ಏನು ತಿಂತಾ ಇದ್ದಾರೆ, ಆ ಸೆಲೆಬ್ರಿಟಿಗಳು ಏನು ಮಾಡ್ತಾ ಇದ್ದಾರೆ ಅದನ್ನು ಮಾಡ್ಕೊಳ್ಳೋಣ ಅಂತ ಅನಿಸೋದು ಎಲ್ಲರಿಗೂ ಸಹಜ. ಆದರೆ ಖಂಡಿತವಾಗ್ಲೂ ಇದು ಎಲ್ಲರಿಗೂ ಅನ್ವಯಿಸೋದಿಲ್ಲ. ಸೊ ಇದು ಒಬ್ಬೊಬ್ಬರ ಅವರ ದೇಹ, ಅವರಲ್ಲಿರುವಂತಹ ಒಂದು ಆರೋಗ್ಯ ಮತ್ತು ಅವರು ವ್ಯಕ್ತಿಗತವಾಗಿ ಬಂದಿರುವಂಥ ವಂಶ ಪಾರಂಪರೆಯಾಗಿ ಬಂದಿರುವಂಥ ಕೆಲವೊಂದು ಗುಣಗಳನ್ನು ಹೊಂದಿರ್ತಾರೆ. ಅದರ ಪ್ರಕಾರ ಅವರ ದೇಹ ಪ್ರಕೃತಿ ನಡೆಯುತ್ತೆ. ಆಹಾರ ಪದ್ಧತಿ ಏನಿದ್ರೂ ಇಂಡಿವಿಜುವಲೈಸ್ಡ್, ಇದನ್ನು ಯಾರೋ ಒಬ್ಬರು ಮಾಡಿದ್ರು ಅಥವಾ ಅವ್ರು ಮಾಡ್ತಾ ಇದ್ದಾರೆ ಅಂತ ನಾವು ಅಳವಡಿಸ್ಕೊಂಡು ನಮ್ಮ ಆರೋಗ್ಯವನ್ನು ಕೆಡಿಸ್ಕೊಳ್ದೇ ಇರೋದು ಬಹಳ ಒಳ್ಳೆಯದು. ತೂಕ ಕಡಿಮೆ ಮಾಡ್ಕೊಳ್ಬೇಕು ಅಂತಂದರೆ ಇದಕ್ಕೆ ಯಾವುದೇ ರೀತಿಯಾದ ಶಾರ್ಟ್ಕಟ್ ಇಲ್ಲ. ಖಂಡಿತವಾಗ್ಲೂ ಇಲ್ಲಿ ಯಾವ ಮ್ಯಾಜಿಕ್ಕೂ ಮಾಡೋಕ್ಕಾಗಲ್ಲ. ಸೊ ಯಾರೋ ಒಬ್ಬರು ಏನೋ ಪೌಡರ್ ತೊಗೊಂಡ್ರು, ಪಿಲ್ಸ್ ತೊಗೊಂಡ್ರು, ಅಥವಾ ಇಂಜೆಕ್ಷನ್ ತೊಗೊಂಡ್ರು, ಈ ಥರದನ್ನೆಲ್ಲ ಮಾಡಿಕೊಂಡು ತೂಕ ಕಡಿಮೆ ಮಾಡಿಕೊಂಡ್ರೆ ಆರೋಗ್ಯಕ್ಕಿಂತ ಅನಾರೋಗ್ಯನೇ ಜಾಸ್ತಿ ಆಗುತ್ತೆ. ಇದರಲ್ಲಿ ಯಾವುದೇ ಶಾರ್ಟ್ಕಟ್ ಇಲ್ಲ. ನಿಯಮಿತವಾದ ಆಹಾರ, ನಿಯಮಿತವಾದ ವ್ಯಾಯಾಮ, ನಿಮ್ಮ ಮನಸ್ಥಿತಿ, ಇದರಿಂದ ಮಾತ್ರ ನೀವು ತೂಕ ಕಡಿಮೆ ಮಾಡ್ಕೊಳ್ಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದಕ್ಕೆ ಯಾವುದೇ ರೀತಿಯಾದ ಮ್ಯಾಜಿಕ್ ಕೂಡ ಮಾಡೋಕ್ಕೆ ಆಗೋದಿಲ್ಲ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ